ಮೂವಿ ಮೇಕರ್ಸ್ಗೆ ಒಳ್ಳೆಯದಾಗಲಿ. ಬಿಕಾಸ್ ಇವತ್ತು ಪಿಕ್ಚರ್ ಮಾಡೋದೇ ತುಂಬ ಅಪರೂಪ. ಅಂಥದ್ರಲ್ಲಿ ಒಂದೇ ದಿನ 3 ಪಿಕ್ಚರ್ ಓಪನಿಂಗ್ ಮುಹೂರ್ತ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ವಿಶ್ ಯು ಆಲ್ ದ ಬೆಸ್ಟ್ ಮೇಡಮ್, ನಿಮಗೂ ಆಲ್ ದ ಬೆಸ್ಟ್. ಹಾಗೆ ನಮ್ಮ ತುಂಬ 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 ಒಂದು ಹಾರ್ಡ್ ವರ್ಕಿಂಗ್ ಹುಡುಗ, ತುಂಬ ಚೆನ್ನಾಗಿ ಕಥೆನ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಕತೆ ಕೇಳಿ ಇಮ್ಮಿಡಿಯೇಟ್ ಆಗಿ ಎಸ್ ಮಾಡ್ತೀನಪ್ಪ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿ ಅಂತ ಇಮಿಡಿಯೇಟ್ ಆಗಿ ಒಪ್ಕೊಂಡೆ. ಆ್ಯಂಡ್ ಈ ಪಿಕ್ಚರಲ್ಲಿ ನಮ್ಮ ಕಾರ್ತಿಕ್, ಮಹೇಶ್ ಆ್ಯಂಡ್ ಪ್ರಿಯಾಂಕಾ ಇಬ್ಬರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್, ವಿಶಿಂಗ್ ಯು ಆಲ್ ಸಕ್ಸಸ್. ಈ ಪಿಕ್ಚರು ಕೆಲವು ಸೀನ್ಸು ನಮ್ಮ ಡೈರೆಕ್ಟ್ರು ಡೀಟೇಲ್ಡ್ ಆಗಿ ಹೇಳಿದ್ರು. ಒಂದೊಂದು ಡೈಲಾಗ್ ನೋಡಿದ್ರೆ ಹಂಗಿತ್ತು, ಯಾರಪ್ಪ ಇದ್ರೆ ಕ್ರಾಂತಿಯಾಗಿರಬೇಕು, ಬೇರೆ ಯಾರು ಅಂದೆ. ನೋಡಿದ್ರೆ ಈಗ ಕ್ರಾಂತಿ ಇಲ್ಲ ಅಂದರೆ ಪಿಕ್ಚರ್ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇಲ್ಲ, ಹಂಗಾಯಿತು. ಎಲ್ಲ ಪಿಕ್ಚರು ಕ್ರಾಂತಿಯೇ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಕ್ರಾಂತಿ. ಹಾಗೆ ನಮ್ಮ ಕ್ಯಾಮ್ರಾಮನ್ DOP ಅಭಿಲಾಷ್, ಆಲ್ರೆಡಿ 2-3 ಪಿಕ್ಚರ್ ವರ್ಕ್ ಮಾಡಿದ್ದೀನಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಘವೇಂದ್ರ ಅವರು. ಸೊ ವಿಶ್ ಯು ಆಲ್ ಸಕ್ಸಸ್ ಸರ್. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು. ಹಾಗೆ ದರ್ಶನ ಪಿಕ್ಚರ್ ತಂಡಕ್ಕೂ, ಹಾಗೆ ನಮ್ಮ ಪ್ರೊಡಕ್ಷನ್ ನಂಬರ್ 3 ನಮ್ಮ ತಬಲಾ ನಾಣಿ ಅವರಿಗೂ, ಆ ಟೀಮ್ಗೂ ವಿಶಿಂಗ್ ಆಲ್ ಸಕ್ಸಸ್. ಥ್ಯಾಂಕ್ ಯು ಸರ್. ಮ್ಯಾಟ್ರಿಸ್ ಮೂವಿ ಮೇಕರ್ಸ್ ನಿರ್ಮಾಣ ಸಂಸ್ಥೆಯ ಸಂಸ್ಥಾಪಕರು ಅರುಣ್ ಸರ್, ನಿಮ್ಮ ಮಾತುಗಳು. ಎಸ್ ಸರ್, ಓವರ್ ಟು ಯು. ತುಂಬ ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನೋದಿತ್ತು. ಕೆಲವು ವರ್ಷಗಳಿಂದ ತುಂಬ ಕಥೆಗಳನ್ನ ಕೂಡ ಕೇಳಿದ್ದೀವಿ. ಅದರಲ್ಲಿ ಒಂದು 2-3 ಸಿನಿಮಾ ನನಗೆ ತುಂಬ ಇಷ್ಟ ಆಯಿತು. ತುಂಬ ಕಂಟೆಂಟ್ ಇರೋಂಥ ಮೂವಿ ಇದು. ಹಾಗಾಗಿ ನಾವು ಎಲ್ಲ ಒಟ್ಟಿಗೆ ಪ್ಲ್ಯಾನ್ ಮಾಡಿ ಶುರು ಮಾಡಿದ್ದೀವಿ. ಮುಂದೆ ಏನಿರೋ ಸಿನಿಮಾ ಬಗ್ಗೆ ಎಲ್ಲ ನಮ್ಮ ಡೈರೆಕ್ಟರ್ ಮಾತಾಡ್ತಾರೆ. ಫಸ್ಟ್ ಲೇಡಿ ಲಕ್ಕಿ ಸರ್, ಭವ್ಯ ಮೇಡಮ್ನ ಮಾತಾಡ್ತೀವಿ ನಾವು. ಎಸ್ ಮ್ಯಾಮ್, ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಕೂಡ. ನಮಸ್ತೆ ಎಲ್ರಿಗೂ. ತುಂಬ ದಿನಗಳ ಕನಸು ಆ್ಯಕ್ಚುಲಿ ಮೂವಿ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು. 1 ಇಯರಿಂದ ಸುಮಾರು ಸ್ಟೋರೀಸ್ಗಳನ್ನ ಕೇಳಿದ್ವಿ. ಈಗ ಒಟ್ಟಿಗೆ 3 ಸ್ಟೋರಿನೂ ಕೂಡ ಅಕ್ಸೆಪ್ಟ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಏನಿಲ್ಲ, ಒಂದೇ ಮಾತು, ಸಿನಿಮಾ ಒಳ್ಳೇದಾಗಲಿ, ಸಿನಿಮಾಯಿಂದ ಎಲ್ರಿಗೂ ಒಳ್ಳೇದಾಗಲಿ. ನಿಮಗೂ ಒಳ್ಳೇದಾಗಿಲ್ಲ. ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಬಂಡೆ ಮಕ್ಕಳಮ್ಮ ಆಶೀರ್ವಾದ ಎಲ್ಲರಿಗೂ ಇರಲಿ. ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ. ಮತ್ತು ಈ ಮ್ಯಾಟ್ರಿಸ್ ಮೂವಿ ಮೇಕರ್ಸ್ ನಿರ್ಮಾಪಕರು ನಮ್ಮ ಅರುಣ್ ಕುಮಾರ್ ಸರ್ ಮತ್ತು ಮೇಡಮ್ ತುಂಬ ಒಳ್ಳೆಯದಾಗಬೇಕು. ಯಾಕಂತಂದರೆ ಒಂದು ಸಿನಿಮಾ ಮಾಡೋದೇ ಹಿಂದೆ ಮುಂದೆ ನೋಡೋಂಥ ಕಾಲ. ಹಾಗಿರುವಾಗ ರವಿಶಂಕರ್ ಸರ್ ಹೇಳಿದಂಗೆ 3 ಸಿನಿಮಾ ಒಂದೇ ದಿನ ಮುಹೂರ್ತ ಮಾಡಿ, ಒಂದೇ ದಿನ ಕಾರ್ಯಕ್ರಮ ಮಾಡಿ 3 ಸಿನಿಮಾ ಲಾಂಚ್ ಮಾಡೋದು ಸಣ್ಣ ವಿಷಯ ಅಲ್ಲವೇ ಅಲ್ಲ. ಐ ವಿಶ್ ಆಲ್ ದಿ ಬೆಸ್ಟ್. ನಾನು ಇನ್ನೊಂದು ಸಿನಿಮಾದ ಸುಮ್ಮನೆ ಹಾಗೆ ಒಂದನ್ನು ಕೇಳಿದ್ದೀನಿ, ದರ್ಶನ ಮತ್ತು ಪ್ರೊಡಕ್ಷನ್ ನಂಬರ್ 3. ಆ್ಯಕ್ಚುಲಿ ಅದು ಇವತ್ತು ನಮಗೆ ಸರ್ಪ್ರೈಸ್. ನಾನು 2 ಅಂತ ಅಂದ್ಕೊಂಡಿದ್ದೆ, ಇಲ್ಲಿ ಬಂದಮೇಲೆ ಸರ್ಪ್ರೈಸ್ ಆಯಿತು 3ನೇ ಸಿನಿಮಾ ಅನೌನ್ಸ್ ಮಾಡ್ತಿದ್ದಾರೆ ಅಂತ. ಸೊ ಆಲ್ ದಿ ಬೆಸ್ಟ್ ಸರ್. ನಿರ್ಮಾಪಕರು ತುಂಬ ಒಳ್ಳೆಯದಾಗಬೇಕು. ಯಾಕಂತಂದರೆ ನಮ್ಮನ್ನು ನಂಬಿ ಹಣ ಹೂಡ್ತಾ ಇದ್ದಾರೆ ಒಂದು ಸಿನಿಮಾಗೆ ಅಂತ. ನಾನು ಕೀರ್ತಿ ಸರ್ ಖಂಡಿತವಾಗ್ಲೂ 100%ಗಿಂತ ಜಾಸ್ತಿನೇ ಎಫರ್ಟ್ ಆಗಿ ಅದಕ್ಕೆ ನಾವು ನ್ಯಾಯ ಒದಗಿಸ್ತೀವಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಮತ್ತು ಕೀರ್ತಿ ಸರ್, ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಕತೆ ಕೇಳಕ್ಕೆ ಹೋದಾಗ ತುಂಬಾ ಇಂಪ್ರೆಸ್ ಆಗಿದ್ದ ಕತೆ ಇದು ನನಗೆ. ಯೂಶಲಿ 1-2 ದಿನ ನಾನು ಸಮಯ ತಗೊಂಡೋದಕ್ಕೆ ಏನೇ ಹೌದು ಇಲ್ಲ ಅಂತ ಹೇಳೋದಕ್ಕೆ. ಬಟ್ ವಿತಿನ್ ಅ ಡೇ ನನಗೆ ತುಂಬ ಕಾಡ್ದಂಥ ಕತೆ ಇದು. ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ, ಒಂದು ಬ್ಯೂಟಿಫುಲ್ ಜರ್ನಿ ಇದೆ. ಆ್ಯಂಡ್ ವೆರಿ ಮ್ಯೂಸಿಕಲ್. ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೀರ್ತಿ ಸರ್ ಮ್ಯೂಸಿಕ್ ಮೇಲೆ ತುಂಬ ಒತ್ತು ಕೊಡ್ತಾರೆ. ಅದಕ್ಕೆ ತಕ್ಕ ಹಾಗೆ ಅವರ ಸೇಮ್ ಕಾಂಬಿನೇಷನ್ ಇರುವಂಥ ರಾಘವೇಂದ್ರ ಸರ್ ಕೂಡ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಒಂದಷ್ಟು
ಏನೋ ಸ್ಕ್ರ್ಯಾಚ್ ಸಾಂಗ್ಸ್ ಕೇಳಿದೆ ನಾನು. ಅದಕ್ಕೆ ತುಂಬಾ ಚೆನ್ನಾಗಿ ಲಿರಿಕ್ಸ್ ಬರ್ತಿದ್ದಾರೆ. ನನ್ನ ಮೊದಲನೇ ಸಿನಿಮಾದಿಂದ DOP ಆಗಿರುವಂಥ ಅಭಿಲಾಷ್ ಕಳತಿ ಈ ಸಿನಿಮಾಗೆ ಮತ್ತೆ ಎಲ್ರಿಗೂ ನಮಸ್ಕಾರ. ಮತ್ತೆ ಇವತ್ತು ನೀವೆಲ್ಲರೂ ಇಲ್ಲಿಗೆ ಬಂದಿರೋದು ನಂಗೆ ತುಂಬ ಖುಷಿ ಆಗ್ತದೆ. SRR ಸೀತಾರಾಮ್ ರಾಜು, ಇಟ್ಸ್ ಅ ಬ್ಯೂಟಿಫುಲ್ ಎಮೋಷನಲ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಫಸ್ಟ್ಲಿ ಮೈ ಹಾರ್ಟ್ಫುಲ್ ವಿಶಸ್ ಆ್ಯಂಡ್ ಸ್ಟ್ರೆಂತ್ ಟು ಅವರ್ ಪ್ರೊಡ್ಯೂಸರ್. ಥ್ಯಾಂಕ್ಸ್ ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ನನಗೆ ಈ ಸಿನಿಮಾ ಇಷ್ಟ ಆಗೋದಕ್ಕೆ ಸಾಕಷ್ಟು ರೀಸನ್ಸ್ ಇದೆ. ಅದರಲ್ಲಿ ಮೊದಲನೇದೇನು ಅಂತ ಹೇಳಿದ್ರೆ, ನನಗೆ ಸರ್ ಬರೆದಿರೋ ಸ್ಕ್ರೀನ್ ಪ್ಲೇ ಆ್ಯಂಡ್ ಕ್ರಾಂತಿ ಸರ್ ಅವರ ಡೈಲಾಗ್ ರೈಟಿಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಅದ್ರ ಜೊತೆ ನಾನು ಫಸ್ಟ್ ಟೈಮ್ ಆಫೀಸಿಗೆ ಹೋದಾಗ ಸರ್ ನನಗೆ ಎಕ್ಸ್ಪ್ಲೇನ್ ಮಾಡಿದ ರೀತಿ, ಅಂದರೆ ನರೇಟ್ ಮಾಡಿದ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಯೂಶಲಿ ನಾನು ಆ ಥರ ನೋಡಿಲ್ಲ. ವಿತ್ ಆ್ಯಕ್ಷನ್, ವಿತ್ ಎಮೋಷನ್ ಎಲ್ಲ ಫುಲ್ ಪವರ್ ಪ್ಯಾಕ್ಡ್ ಆಗಿ ಹೇಳಿದಾಗ ಯು ಫೀಲ್ ಲೈಕ್ ಯು ಆಲ್ರೆಡಿ ಲಿವಿಂಗ್ ಇನ್ ದ ಕ್ಯಾರೆಕ್ಟರ್ ಅನ್ನೋ ಒಂದು ಫೀಲಿಂಗ್ ನನಗೆ ಬಂತು. ಆ್ಯಂಡ್ ಸರ್ ತುಂಬ ಹಾನೆಸ್ಟ್ ಆಗಿದ್ದಾರೆ ಆ್ಯಂಡ್ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕ್ಲಾರಿಟಿ ಕೂಡ ಇದೆ. ಈಸ್ ವೆರಿ ಪರ್ಟಿಕ್ಯುಲರ್ ಎಟ್ ವಾಟ್ ಹಿ ಡಸ್. ಸೊ ಅದು ನನಗೆ ತುಂಬಾ ಇಷ್ಟ ಆಗಿತ್ತು. ಬಿಕಾಸ್ ಆ್ಯಸ್ ಅನ್ ಆ್ಯಕ್ಟರ್ ಇವಾಗ ನಾನು ಹೊಸದಾಗಿ ಬಂದಿದ್ದೀನಿ ಅಂತ ಹೇಳಿದ್ರೆ ನನಗೆ ಗೈಡೆನ್ಸ್ ಚೆನ್ನಾಗಿರಬೇಕು. ಆ್ಯಂಡ್ ಐ ಆಮ್ ಶ್ಯೂರ್ ಸರ್ ಕೈ ಕೆಳಗೆ ನಾನು ತುಂಬಾ ಕಲಿಯೋದಿದೆ. ಆ್ಯಂಡ್ ಈ ಪಾತ್ರದಲ್ಲಿ ಸಾಕಷ್ಟು ಲೇಯರ್ಸ್ ಇದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನನಗೆ. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಆಪರ್ಚುನಿಟಿ. ಇಂಥ ಒಳ್ಳೆ ಟೀಮ್ ಇದ್ದಾರೆ, ಇವರೆಲ್ಲ ಹೊಸ ಆರ್ಟಿಸ್ಟ್. ನಾನು ಇವ್ರ ಜೊತೆ ಎಲ್ಲ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ವಿಶ್ ದಮ್ ಆಲ್ ದ ಬೆಸ್ಟ್. ಆ್ಯಂಡ್ ಕಾರ್ತಿಕ್ ಸರ್ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಇಸ್ ಅನ್ ಅಮೇಝಿಂಗ್ ಆ್ಯಕ್ಟರ್. ಐ ಆಮ್ ವೆರಿ ಹ್ಯಾಪಿ ಟು ಬಿ ಕೊಲಾಬ್ರೇಟಿಂಗ್ ವಿತ್ ಯು ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮಗೂ ಆಲ್ ದಿ ಬೆಸ್ಟ್ ಪ್ರಿಯಾಂಕಾ. ಜಗಪ್ಪ, ಒಬ್ರು ಸ್ಟಾರ್ ಮನೆಗೆ ಹೋಗಿದ್ದೀವಿ ಅನ್ನೋ ಒಂದು ಫೀಲೇ ಬರಲಿಲ್ಲ ಸರ್. ಅವ್ರ ಮನೆಗೆ ಒಂದು ಭೇಟಿ ಕೊಟ್ಟ ಕ್ಷಣ ಅಂತ ನಾವು ಇವತ್ತಿಗೂ ನೆನೆಸ್ಕೊಳ್ತೀವಿ. ಇವನ್ ನನ್ನ ಮನೆ ಕೂಡ ಬಂದು ಮಾತಾಡೋದು. ಒಂದು ಸಲ ಅವ್ರ ಹತ್ರ ಹೋಗಿ ಮಾತಾಡಿದ್ಮೇಲೆ ನಾವು ಆಚೆ ಬರೋ ತನಕ ನಮ್ಮ ಜೊತೆಯಲ್ಲೇ ಕೂಡ ಬನ್ನಿ, ನಾವು ಕಾರಲ್ಲಿ ಕೂತಿ ಒಣ ತನಕ ಕೂಡ ಆಚೆ ಬಂದು ನಮ್ಮನ್ನ ಕಳ್ಸಿಕೊಟ್ಟಿದ್ದಾರೆ. ನಾವು ಯಾವತ್ತೂ ಕೂಡ ಅದನ್ನು ಮರೆಯೋದಿಲ್ಲ ಸರ್. ನಿಮ್ಮ ಸಿಂಪ್ಲಿಸಿಟಿ ಅಂತೂ ನಮಗೆ ತುಂಬ ಖುಷಿ ಕೊಟ್ಟಿದೆ. ಸೋ ಸ್ವೀಟ್, ಸೋ ಸ್ವೀಟ್. ಆ್ಯಕ್ಚುಲಿ ಎಲ್ರಿಗೂ ನಮಸ್ಕಾರ. ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಸರ್ 3 ಸಿನಿಮಾ ಮಾಡ್ತಾ ಇದ್ದೀರಾ ಅಂತ. ಕೀರ್ತಿ ಸರು ಡೈರೆಕ್ಷನಲ್ಲಿ ಒಂದು ಸಿನಿಮಾ ನಡೀತಾ ಇದೆ, ಇನ್ನು ಬೇರೆ ಬೇರೆ ಡೈರೆಕ್ಷನಲ್ಲಿ ಇನ್ನೊಂದು ಸಿನಿಮಾಗಳು ನಡೀತಾ ಇದೆ ಅಂತ. ಅದೇ ಒಂದೇ ಸಿನಿಮಾದ ಮಾತ್ರ ಹೇಳಿದರು, ಅದೇ ಇನ್ನೂ 2 ಸಿನಿಮಾ ಹೇಳಿಲ್ಲ ಸರ್. ಅದೇ ನೀವು ಒಂದ್ಸತಿ ಹೇಳ್ಬಿಟ್ರೆ ಅದರಲ್ಲಿ ಹಿಂಗೆ ಕೂತಿದ್ದು ಹೋಗ್ಬಿಡ್ತೀವಿ. ಆಮೇಲೆ ಎಲ್ಲ ಗೊತ್ತಿರೋರೇ ಸರ್, ನಾಣಿ ಸರ್, ಆಮೇಲೆ ಪೃಥ್ವಿ ಅಂಬರ್ ಸರ್ ಎಲ್ಲರೂ ನೋಡಿ ನಡ್ಕೊ ಬರ್ತಾರೆ, ಎಲ್ಲ ಗೊತ್ತಿರೋರೆ. ಅದರಲ್ಲೂ ಒಂದೊಂದು ಆರ್ಕೆಸ್ಟ್ರಾ 3 ದಿನ ಕ್ಯಾರೆಕ್ಟರ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಸರ್, ಕಿವಿಗೆ ಹಾಕೊಂಡಿರಿ ಅದನ್ನ. ಇನ್ನು ನಮ್ಮ ಕೀರ್ತಿ ಸರ್ ಬಗ್ಗೆ ಹೇಳ್ಬೇಕು ಅಂತಂದರೆ, ಅಂದೊಂದಿತ್ತು ಕಾಲ ಸಿನಿಮಾದಿಂದ ಅವರು ನನಗೆ ಒಂದು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ಕೊಟ್ಟು ಬಂದಿದ್ದಾರೆ. ಯಾಕಪ್ಪ ನನ್ನ ಮಾತು ಅಷ್ಟು ಒಳ್ಳೆ ಬಂದ್ಬಿಡ್ತಾರೆ. ಇರಲಿ, ಅಂದೊಂದಿತ್ತು ಕಾಲ ಸಿನಿಮಾದಿಂದ ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ನಮ್ಮ ರೈಟರ್ ಸರ್ ಅಂತೂ ಎಲ್ಲ ಸಿನಿಮಾಗೂ ಬರೀತಾನೆ ಇರ್ತಾರೆ. ಅವ್ರದ್ದೇನು ತಲೆನ ಈರುಳ್ಳಿನ ಒಂದು ಗೊತ್ತಿಲ್ಲ, ಸಿಪ್ಪೆ ಸುಲ್ಕಷ್ಟು ಸಿಪ್ಪೆ ಬಂದಂಗೆ ಡೈಲಾಗ್ಗಳು ಬರೀತಾನೆ ಇರ್ತಾರೆ. ಇನ್ನು ಸರ್ ಜೊತೆ ಎಲ್ಲ ಆ್ಯಕ್ಟ್ ಮಾಡೋ ಭಾಗ್ಯ ಟಿ ವಿಲಿ ನೋಡ್ತಾ ಇದ್ದಿತ್ತು ಸರ್ನ. ಇವತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡೋ ಒಂದು ಸಣ್ಣ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು. ಅದನ್ನ ಪ್ರೊಡ್ಯೂಸರ್ ಸರ್ಗೆ ಮತ್ತು ನಮ್ಮ ಕೀರ್ತಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೊಂದು ಭಾಳ ಖುಷಿ ಅಂತಂದರೆ ನಮ್ಮ ರಶ್ಮಿ ಅವ್ರನ್ನ ಸುಮಾರು ವರ್ಷ ಆದಮೇಲೆ ನೋಡ್ತೀನಿ. ಥ್ಯಾಂಕ್ ಯು ರಶ್ಮಿ ಅವರು. ಥ್ಯಾಂಕ್ ಯು. ಇಂಡಸ್ಟ್ರಿಗೆ ಅಷ್ಟೇ ಇಂಪಾರ್ಟೆಂಟು. ಆ ಥರ ಸಿಕ್ಕಿದಂಥ ಕತೆ ಸೀತಾರಾಮ್ ರಾಜು. ಮೊದಲನೇ ಗ್ರೇಟ್ಫುಲ್ ಆಗಿ ನಮ್ಮ ಕೀರ್ತಿ ಸರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವ್ರ ಜೊತೆ ಅಂದೊಂದಿತ್ತು ಕಾಲ ಸಿನಿಮಾ, ಅವ್ರ ಜೊತೆ ಪ್ರತಿ ಸಿನಿಮಾದಲ್ಲೂ ನಿಮ್ಗೆ ಇರಬೇಕು ಅಂತ ಜೊತೆಗೆ ಇಟ್ಕೊಂಡು ಕೆಲಸ ಮಾಡ್ತಾರೆ. ಆಮೇಲೆ ಅವ್ರ ಕ್ಲಾರಿಟಿ, ಅವ್ರು ನಮ್ಗೊಂದು ಧೈರ್ಯ ಈ ಸಿನಿಮಾಗೆ. ಜೊತೆಗೆ ಕಾರ್ತಿಕ್ ಸರು, ಪ್ರಿಯಾಂಕಾ ಮೇಡಮ್ ಕಾಂಬಿನೇಷನ್, ಎಕ್ಸ್ಟ್ರಾರ್ನರಿ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆಮೇಲೆ ರವಿ ಸರ್ ಬಗ್ಗೆ ನಾವೇನು ಹೇಳೋದು, ಆ ಕಾಂಬಿನೇಷನ್ ಅವ್ರಿಗೆ ಬರೆಯೋದೇ ಒಂದು ಖುಷಿ. ಆ ರೈಟಿಂಗಲ್ಲಿ ಒಂದು ಹಬ್ಬ ಇರುತ್ತೆ. ಯಾಕಂದರೆ ಆ ಥರ ಒಂದು ವೇರಿಯೇಷನ್, ಆ ಥರ ಒಂದು ಪಾತ್ರ ಅವ್ರನ್ನ ಹುಡುಕೋ ಬರುತ್ತೋ ಇಲ್ಲ ಅವ್ರಿಗೆ ಅದು ಸಿಗುತ್ತೋ ಅದು ಗೊತ್ತಾಗಲ್ಲ. ಇನ್ನು ಜಗಪ್ಪ ಅವ್ರ ಕಾಮಿಡಿ ಟೈಮಿಂಗು ತುಂಬ ಜನಕ್ಕೆ ಆಲ್ರೆಡಿ ನೋಡಿದ್ದೀರಾ. ಈ ಸಿನಿಮಾದಲ್ಲೂ ಅದೇ ರೀತಿ ಹಾಗೇ ಇರುತ್ತೆ. ಸಿನಿಮಾದ ಮತ್ತೊಂದು ಸ್ಟ್ರೆಂತು ನಮ್ಮ ರವಿಯಣ್ಣ DOP
ಪ್ರತಿ ಫ್ರೇಮಲ್ಲೂ ಇವಾಗ ನೀವು ಏನು ನೋಡಿದ್ರೆ ಒಂದು ಫೋಟೋ ಶೂಟಲ್ಲಿ ಅದೇ ಥರ ಒಂದು ಮಗಳನ್ನ ಕಟ್ಕೊಳ್ಳೋವಂಥ ಜವಾಬ್ದಾರಿ ಅವ್ರ ಮೇಲಿದೆ. ಅದು ಚೆನ್ನಾಗಿ ಕಟ್ಕೊಡ್ತಾರೆ ಅನ್ನೋ ನಂಬಿಕೆನೂ ನಮಗಿದೆ. ಅದ್ರ ಜೊತೆ ನಮ್ಮ ಮ್ಯೂಸಿಕ್ ಆಲ್ರೆಡಿ ಅಂದಾಯಿತ ಕಾಲದಲ್ಲಿ ನಮ್ಮ ಭಾಗವಸರ್ ಮ್ಯೂಸಿಕ್ ಆಲ್ರೆಡಿ ಹಿಟ್ಟಾಗಿದೆ. ಮುಂಗಾರು ಮಳೆಯಲ್ಲಿ ಸೇಮ್ ಕಾಂಬಿನೇಷನ್ನು. ಈ ಸಿನಿಮಾನು ಅದೇ ರೀತಿ ಅದ್ದೂರಿಯಾಗಿದೆ ಎಲ್ಲ ಸಾಂಗ್ಸು. ಆಮೇಲೆ ಎಡಿಟರು ನಮ್ಮ ಅಂದಾಯಿತ ಕಾಲದಿಂದ ಪ್ರತಿ ಸಿನಿಮಾನ ನಮ್ಮ ಜೊತೆಗೆ ಬಂದಿರೋವಂಥ ಒಂದು ಟೀಮು, ಅದು ಖುಷಿ ಇದೆ. ನೆಕ್ಸ್ಟ್ ಪ್ರೊಡ್ಯೂಸರು ಏನು ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲ ಫಸ್ಟಲ್ಲಿ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ತುಂಬ 3 ಸಿನಿಮಾಗಳು ಕೂಡ ಕಂಟೆಂಟ್ ಸಿನಿಮಾಗಳೇ. ಕಂಟೆಂಟ್ ಸಿನಿಮಾಗಳು ಇಂಡಸ್ಟ್ರಿಗೆ ಬರ್ತಾ ಅನ್ನೋ ಒಂದು ತುಂಬ ದೊಡ್ಡ ಆರೋಪ ಇದೆ. ಈ 3 ಸಿನಿಮಾಗಳಿಂದ ಅದು ಹೋಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ ಸರ್, ಒಂದೇ ಸತಿ 3 ಸಿನಿಮಾ ಅನೌನ್ಸ್ ಮಾಡ್ತಾ ಇರೋದು. ಇಟ್ಸ್ ಅ ಬಿಗ್ ಥಿಂಗ್. ಆ್ಯಂಡ್ ಫಸ್ಟ್ಲಿ ಕೀರ್ತಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಒಂದು ಕಥೆನ ಅಷ್ಟು ಪ್ಯಾಷನೇಟ್ ಆಗಿ ಈಸ್ ಗುಡ್ ಲೀಡರ್. ಒಂದು ಅಷ್ಟು ನೀಟಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ನರೇಟ್ ಮಾಡೋದೇ ಆ್ಯಕ್ಚುಲಿ ಅದೊಂದು ಡಿಫ್ರೆಂಟ್ ಸ್ಕಿಲ್ಲೇ. ಓಕೆ, ಆ ರೀತಿ ನರೇಟ್ ಮಾಡೋದು. ಸ್ಟೋರಿ ವೈಸ್ ಅಂತೂ ಎಂಗೇಜ್ಮೆಂಟ್ ಕಂಪ್ಲೀಟಾಗಿ ನೆಕ್ಸ್ಟ್ ಲೆವೆಲ್ ಇದೆ. ಹೋಪ್ಫುಲಿ ಇಟ್ ಇಸ್ ದ ಬೆಸ್ಟ್ ಕ್ಯಾಪ್ಚರಿಂಗ್ ವಾಟ್ ಈಸ್ ವಿಷನ್ ಇಸ್. ಆ್ಯಂಡ್ ಒಂದು ಎಕ್ಸೈಟ್ಮೆಂಟ್ ಏನಂದರೆ ವರ್ಕಿಂಗ್ ವಿತ್ ಕಾರ್ತಿಕ್, ರವಿ ಸರ್, ಜಗಪ್ಪ ಆ್ಯಂಡ್ ಪ್ರಿಯಾಂಕಾ ಸಾರಿ. ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಎಲ್ರ ಆದ್ಮೇಲೆ ಅವರು ಅಲ್ವಾ ಸರ್? ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ನಾನು ಮೀಡಿಯಾದವ್ರಿಗೆ ವೆಲ್ಕಮ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಬಂದಿರುವಂಥ ಗಣ್ಯರು ರವಿ ಸರ್, ಜಗಪ್ಪ ಆ್ಯಂಡ್ ಪ್ರೊಡ್ಯೂಸರ್ ಅರುಣ್ ಸರ್ ಮತ್ತು ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅಂತ? ಇಲ್ಲ ಸರ್, ಇಲ್ಲ, ಫುಲ್ ರೆಗ್ಯುಲರ್ ಆಗಿ ನೀವೇ ರೆಡಿ ಆಗಿ ನೋಡಿ ಹಾಕಂತ. ಇಲ್ಲ, ಸ್ವಲ್ಪ ಕಣ್ಣು ಇನ್ಫೆಕ್ಷನ್ ಇದೆ, ಅದಕ್ಕೆ ನೋಡಿದ್ದೀನಿ ಅಷ್ಟೇ. ಆ್ಯಂಡ್ ಫಸ್ಟ್ಲಿ ನಾನು ನಮ್ಮ ಅರುಣ್ ಸರ್ ಆ್ಯಂಡ್ ಭವ್ಯ ಮ್ಯಾಮ್, ಸೊ ಅವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಸೊ ದ ಫಸ್ಟ್ ಡೇ ಅಂದರೆ ಈ 3 ದಿನ ದ 3 ಪ್ರಾಜೆಕ್ಟ್ಸ್ ಲಾಂಚ್ ಆಗ್ತಿರೋದು, ದಟ್ಸ್ ಅ ವೆರಿ ಬಿಗ್ಗೆಸ್ಟ್ ಥಿಂಗ್. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ನಾನು ರವಿ ಸರ್ ಬಗ್ಗೆ ಹೇಳ್ತೀನಿ ಸರ್. ಆ್ಯಕ್ಚುಲಿ ಏನು ಅಂದರೆ ನಾನು ತುಂಬ ಐ ಆಮ್ ವೆರಿ ಪ್ರೌಡ್ ಬಿಕಾಸ್ ಯಾಕೆಂದರೆ ಈಗ ನೀವು ಆ್ಯಕ್ಟ್ ಮಾಡ್ತಿರೋವಂಥ ನಮ್ಮ ಸಿನಿಮಾಗೆ ನಾನು ಮ್ಯೂಸಿಕ್ ಮಾಡ್ತಿರೋದು ಐ ಆಮ್ ವೆರಿ ಪ್ರೌಡ್ ಆ್ಯಕ್ಚುಲಿ. ಬಿಕಾಸ್ ಯಾಕೆಂದರೆ ನಾನು ನಿಮ್ಮದು ಬೊಮ್ಮಾಲಿ ಅರುಣ್ ದತ್ತಿಗೂ ನಾನು ಇಮಿಟೇಟ್ ಮಾಡ್ಕೊಂಡು ಎಲ್ಲ ಕಡೆ ತಿರುಗ್ತಾ ಇದ್ದೆ ಆ್ಯಕ್ಚುಲಿ. ಸೊ ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗ. ಸೊ ದ್ಯಾಟ್ಸ್ ರಿಯಲಿ ಅಮೇಸಿಂಗ್ ಸರ್. ಇಟ್ಸ್ ಅ ವೆರಿ ಬಿಗ್ಗೆಸ್ಟ್ ಆಪರ್ಚುನಿಟಿ ವರ್ಕಿಂಗ್ ವಿತ್ ಯು ಸರ್ ಆ್ಯಕ್ಚುಲಿ. ಸೊ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಿಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕಾಂಟ್ರಿಬ್ಯೂಷನ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜಗಪ್ಪ ಸರ್, ಸೊ ಅವ್ರ ಬಗ್ಗೆ ಏನು ಹೇಳೋದು, ಆಲ್ರೆಡಿ ಅನ್ವಯಿತ ಕಾಲದಲ್ಲಿ ಒಳ್ಳೆ ಕಮಾಲ್ ಸಖತ್ ಕಾಮಿಕಲ್ ಕಮಾಲ್ ಸಖತ್ತಾಗಿತ್ತು. ಸೊ ಐ ಥಿಂಕ್ ನಮ್ಮ ಈಗ ಸೀತಾರಾಮರಾಜು ಸಿನಿಮಾದಲ್ಲಿ ತುಂಬಾ ಕೆಲವು ಕಾಮಿಕಲ್ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನಮ್ಮ ಕೀರ್ತಿ ಸರ್. ಆ್ಯಂಡ್ ಅದರಲ್ಲೂ ನಾವು ತುಂಬ ಅನ್ವಯಿತ ಕಾಲಕ್ಕಿಂತ ಇನ್ನೂ ಬೇರೆ ಥರ ಒಂದು ಕ್ಯಾರೆಕ್ಟರೈಸೇಷನು. ಸೊ ವೆರಿ ಹ್ಯಾಪಿ ಸರ್. ಸೊ ಐ ಆಮ್ ವೆರಿ ಎಕ್ಸೈಟಿಂಗ್ ಟು ಸ್ಕೋ ಫಾರ್ ಯುವರ್ ಸೀನ್ ಆ್ಯಕ್ಚುಲಿ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಕಾರ್ತಿಕ್ ಸರ್, ನಾನು ಆಸ್ ಎ ಫಸ್ಟ್ ಟೈಮ್ ನಾನು ವರ್ಕ್ ಮಾಡ್ತಿರೋದು. ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್. ಆ್ಯಂಡ್ ಆಲ್ಸೋ ಪ್ರಿಯಾಂಕಾ ಮ್ಯಾಮ್. ಆ್ಯಕ್ಚುಲಿ ಇಬ್ಬರು ಪೇರು ಆ್ಯಂಡ್ ಇಬ್ಬರು ಕ್ಯಾರೆಕ್ಟರೈಸೇಷನ್ ಇಸ್ ವೆರಿ ಪ್ರಾಮಿಸಿಂಗ್ ಈ ಸಿನಿಮಾದಲ್ಲೂ ಕೂಡ. ಯಾಕೆಂದರೆ ಸಬ್ಜೆಕ್ಟ್ ಏನು ದ ಬಿಗಿನಿಂಗಿಂದ ಏನು ಡಿಸೈನ್ ಮಾಡಿದ್ದಾರೆ ನಮ್ಮ ಕೀರ್ತಿ ಸರು, ತುಂಬ ಪ್ರಾಮಿಸಿಂಗ್ ಆಗಿದೆ. ಫಸ್ಟ್ ಹಾಫ್ ಆಗಿರ್ಬೋದು, ಸೆಕೆಂಡ್ ಹಾಫ್ ಆಗಿರ್ಬೋದು. ಸೊ ಅದೆಲ್ಲ ಹೋಗ್ತಾ ಸೊ ಸಿನಿಮಾ ಖುಷಿ ಆಗ್ತಾ ಇದೆ ಇವತ್ತು. ನಾನು ಫಸ್ಟ್ ಮಹಾನಟಿಗೆ ಬಂದಾಗ ನಾನು ಈ ಟೈಮಲ್ಲಿ ತರುಣ್ ಸುಧೀರ್ ಸರ್ನ ನೆನಪಿಸ್ಕೊತೀನಿ. ಬಹುಶಃ ಅವ್ರು ನನ್ನ ಸೆಲೆಕ್ಟ್ ಮಾಡದೆ ಹೋಗಿದ್ರೆ ಈ ಸ್ಟೇಜ್ ಮೇಲೆ ಈ ಸ್ಥಾನದಲ್ಲಿ ನಾನು ಇರ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನನ್ನ ಮೂವಿಗೆ ಇದು ಮೊದಲನೇ ಮೂವಿ. ನಾನು ಇಂಡಸ್ಟ್ರಿಗೆ ಬಿಳಿ ಹಾಳೆ ಆಗಿ ಬರ್ತಾ ಇದ್ದೀನಿ. ನನ್ನ ಕಲಿಕೆಗೆ ಏನೇನೆಲ್ಲ ತಿದ್ದುತ್ತಾರೋ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಸೊ ಕೀರ್ತಿ ಸರ್ಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ರವಿಶಂಕರ್ ಸರ್ ಬಗ್ಗೆ ಏನು, ಅವ್ರ ವಾಯ್ಸ್ ಕೇಳಿದ್ರೆ ವೈಬ್ರೇಷನ್ ಆಗ್ತಾ ಇರುತ್ತೆ ಒಳಗಡೆ ಎಲ್ಲ. ಬಟ್ ಅವರು ಆ್ಯಕ್ಚುಲಿ ನಾನು ಕೂತ್ಕೊಂಡಿದ್ರೆ ಕಾಣಿಸ್ತಿರ್ಲಿಲ್ಲ ಅನ್ಸುತ್ತೆ, ಅಷ್ಟು ಹೈಟ್ ಇದ್ದಾರೆ ಅವ್ರು ಕೂತ್ಕೊಂಡು. ಸೊ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಖುಷಿ. ನಾನು ಸ್ಕ್ರೀನಲ್ಲೆಲ್ಲ ನೋಡಬೇಕಾದ್ರೆ ಸರ್ ತುಂಬಾ ಖುಷಿ ಆಗ್ತಿತ್ತು ಸರ್. ಆ್ಯಂಡ್ ಬಿಗ್ ಬಾಸಲ್ಲಿ ನಾವು ಕಾರ್ತಿಕ್ ಸರ್ ಫ್ಯಾನ್ ಆಗಿಬಿಟ್ಟಿದ್ವು. ಆ್ಯಕ್ಚುಲಿ ಅವ್ರ ಜೊತೆ ನನಗೆ ಒಂಥರ ಖುಷಿ ಆಗ್ತಿದೆ. ಯಾರ್ಯಾರನ್ನೆಲ್ಲ ಸ್ಕ್ರೀನಲ್ಲಿ ನೋಡ್ತಾ ಇದ್ದೆ ಅವನ್ನೆಲ್ಲ ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ಅಂತ. ಮೊದಲನೇದಾಗಿ ಅರುಣ್ ಸರ್ಗೆ ತುಂಬ ಸ್ಪೆಷಲ್ ಥ್ಯಾಂಕ್ಸ್. ಮತ್ತು ಇಲ್ಲಿ ಇವತ್ತು ಮುಹೂರ್ತ ನೈಟ್ ಅಂತ 3 ಸಿನಿಮಾಗಳಿಗೂ ಅದರ ಸೆಕೆಂಡ್ ಅವರು ಕೂಡ ಎಲ್ಲ ನಮ್ಮ ಗೆಳೆಯರೇ. ಇನ್ನು ನಮ್ಮ ಸಿನಿಮಾ ಬಗ್ಗೆ ಮಾತಾಡಿದ್ರೆ ನಾರ್ಮಲ್ ಆಗಿ ಇಂಡಸ್ಟ್ರಿಯಲ್ಲಿ ಒಂದು ಮಾತನಾಡಿದ್ದಾರೆ ಸರ್. ಸಿನಿಮಾ ರಿಲೀಸ್ ಆದಮೇಲೆ ಥಿಯೇಟ್ರಲ್ಲಿ ಜನ ಇಲ್ಲ ಅಂದಾಗ ಈ ಸಿನಿಮಾ ಮಲಯಾಳದಲ್ಲಿ ಬಂದಿದ್ದರೆ ಹಂಗಿರ್ತಾ ಇತ್ತು, ಇಲ್ಲಿ ಬಂದು ಹಿಂಗೆ ನೋಡ್ತಾ ಇದ್ರು ಅನ್ನೋ ಒಂದು
ಮಾತುಗಳು ಕೇಳ್ತಾ ಇರ್ತೀವಿ. ಬಟ್ ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಬೇಸಿಕಲಿ ಈ ಸಿನಿಮಾದ ಕತೆ ಮತ್ತು ಆ ಸ್ಕ್ರೀನ್ ಪ್ಲೇ ಏನಿದೆ ಅನ್ನೋದು ನನಗೆ ಗೊತ್ತಿದೆ. ಜೊತೆಗೆ ನಮ್ಮ ಇಡೀ ತಂಡದ ಒಂದು ಟೆಕ್ನಿಕಲ್ ಕೆಲಸ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಗೊತ್ತಿದೆ. ಸೊ ಆಮೇಲೆ ಯಾವ ವಿಭಾಗದಲ್ಲಿ ಕ್ಯಾಸ್ಟಿಂಗ್ ಹೇಗಿದೆ ಅಂತ ನೀವು ಕಣ್ಮುಂದೆ ನೋಡ್ತಾ ಇದ್ದಿಲ್ಲ. ಇಷ್ಟೆಲ್ಲ ಇಟ್ಕೊಂಡು ಈ ಸಿನಿಮಾ ನಮ್ಮ ಸಿನಿಮಾ ಸೀತಾರಾಮರಾಜು ಅದು ಹೆಂಗೆ ಸೋಲುತ್ತೋ ನಾನು ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಸರ್.